ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೇನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅಂದರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ. ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಗೆ ಸ್ವಾತಂತ್ರ್ಯ ಕೊಡೋಕ್ಕೋಸ್ಕರ ಹಲವಾರು ಜನರು ತಮ್ಮ ರಕ್ತವನ್ನೇ ಹರಿಸಿದರೆ, ಅಂಥವರಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹ ಹಬ್ಬ ಹರಿದಿನ ಯಾವ ರೀತಿ ಆಚರಿಸ್ತೀವೋ ಅದೇ ರೀತಿ ನಾವು ರಾಷ್ಟ್ರ ಹಬ್ಬವನ್ನು ಆಚರಿಸಿ ಸ್ವತಂತ್ರರಾಗಿದ್ದೀವಿ ಅಂತ ಸಂತೋಷ ಪಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸಂಗತಿಗಳನ್ನ ನಾನು ಈ ವಿಡಿಯೋ ಮುಖಾಂತರ ಮಾಡಿದ್ದೀನಿ, ಹಿಂದೆ ಅದಾವೆ. ಆ ವಿಡಿಯೋವನ್ನು ಹೋಗಿ ನೀವು ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್. ಆಗ ನಿಮಗೆ ಇನ್ನೂ ಒಂದು ಒಳ್ಳೆ ಮಾಹಿತಿಗಳು ಸಿಗ್ತವೆ. ಹಾಗೆ ಇವತ್ತಿನ ಏನು ಟಾಪಿಕ್ ಅಂತೇಳಿ ಅಂದರೆ, ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸೋದು ಹೇಗೆ, ಅದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಹಾಗೂ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ರಾಷ್ಟ್ರಧ್ವಜದ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆ ಏನು, ನಿಮಗೆ ಇದೆಲ್ಲ ಗೊತ್ತಿತ್ತಾ ಅಥವಾ ಈಗ ಹೊಸ್ದಾಗಿ ತಿಳ್ಕೊಂಡ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. 90% 80% ಜನ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಏನಂತೇಳಿದ್ರೆ, ಮೊದಲನೇದಾಗಿ ಧ್ವಜ 3:2 ಅನುಪಾತದಲ್ಲಿರಬೇಕು. ಅದರಲ್ಲಿ 3 ಬಣ್ಣ ಇರಲೇಬೇಕು. ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿ ಇರಬೇಕು. ಮಧ್ಯದಲ್ಲಿ ಕಡು ನೀಲಿ ಬಣ್ಣದಲ್ಲಿ 24 ಗೆರೆಗಳನ್ನುಂಟ ಅಶೋಕ ಚಕ್ರ ಇರಬೇಕು ಅಂತೇಳಿ ಇದರಲ್ಲಿದೆ ಫ್ರೆಂಡ್ಸ್. ಅಂದರೆ ಇದು ನಾನು ಹೇಳ್ತಿರೋದಲ್ಲ, 2002 ನೀತಿ ಸಂಹಿತೆ ಪ್ರಕಾರ, ಧ್ವಜ ನೀತಿ ಸಂಹಿತೆ ಪ್ರಕಾರ ಇರೋದು ಫ್ರೆಂಡ್ಸ್. ಹಾಗೆ ಇದು ಯಾವುದೇ ರೀತಿ ಕೊಳಕಾಗಿರಬಾರದು ಅಂತೇಳಿ ಇದೆ. ಹಾಗೆ ಇದು ಹರಿದಿರಬಾರದು ಅಂತೇಳಿ ಸಹ ಒಂದು ರೂಲ್ಸ್ ಇದೆ. ಹಾಗೆ ನೀವು ಇದನ್ನು ಆರಿಸುವಾಗ ಲಂಬವಾಗಿ ಆರಿಸುವಾಗ, ಈಗ ಈ ರೀತಿ ಸ್ಟ್ರೈಟ್ ಆರಿಸ್ತಿರಲ್ಲ, ಆಗ ಧ್ವಜ ಬಲಗಡಿಕೆ ಈ ರೀತಿ ಬಿದ್ದಿರಬೇಕು. ಆಗ ಅದ್ರ ಮೇಲೆ ಯಾವುದೇ ರೀತಿ ಹೂವಾಗಿರಲಿ ಅಥವಾ ಏನಾದರೂ ಮಿಂಚು ಈ ರೀತಿ ಏನು ಇರಬಾರ್ದು ಅಂತೇಳಿ ಸಹ ಹೇಳಿದ್ದಾರೆ. ಹಾಗೂ ಇದು ಶುಭ್ರವಾಗಿರಬೇಕು, ಅದು ಮುಖ್ಯವಾಗಿರುತ್ತೆ. ಹಾಗೆ ಧ್ವಜದ ಸರಿಸಮನಾಗಿ ಬೇರೆ ಯಾವ ಧ್ವಜವನ್ನು ಆರಿಸಬಾರ್ದು. ಅಂದರೆ ನೀವು ಒಂದು ಸಂಘ ಮಾಡ್ಕೊಂಡಿರ್ತಾರೆ, ಅದಾಗಿರಲಿ, ಇನ್ ಕೇಸ್ ನಮ್ಮ ರಾಜ್ಯದ್ದು ಸಹ ಆರಿಸೋಂಗಿಲ್ಲ ಇವತ್ತಿನ ದಿನ. ಅದ್ರ ಸರಿಸಮನಾಗಿ ಅದು ಕೆಳಗೆ ಮಟ್ಟಕ್ಕೆ ನಿಮ್ಮ ಧ್ವಜವನ್ನು ಆರಿಸಬಹುದಾಗಿದೆ ಫ್ರೆಂಡ್ಸ್. ಹಾಗೆ ನಾವು ಯಾವ ರೀತಿ ಧ್ವಜನ ಆರಿಸ್ತೀವೋ, ಗೌರವ ಕೊಡ್ತೀನೋ, ಅದನ್ನು ಇಳಿಸ್ಬೇಕಾದ್ರೂ ಸಹ ಅದೇ ರೀತಿ ಇಳಿಸ್ಬೇಕು. ನಾವು ಇಳಿಸ್ಬೇಕಾದ್ರೆ ಯಾವುದೇ ರೀತಿ ನೆಲಕ್ಕೆ ತಾಗದೇ ರೀತಿ ನಾವು ಇಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಮನೆಯಲ್ಲಿ ನೀವು ಏನಾದರೂ ಧ್ವಜ ಆರಿಸೋದಾದರೆ ಅದು ನೀರಿಗೆ ಬೀಳಿಸೋದಾಗಲಿ ಅಥವಾ ಕೆಳಗೆ ಬೀಳಿಸೋದಾಗಲಿ, ಹೀಗೆ ಬಾಗೋದಾಗಲಿ ಆ ರೀತಿ ಮಾಡ್ದಂಗೆ ಸ್ಟ್ರೈಟಲ್ಲಿ ಆರಿಸ್ಬೇಕು ಅಂತ ಒಂದು ನೀತಿ ಸಂಹಿತೆ ಇದೆ ಫ್ರೆಂಡ್ಸ್. ಹಾಗೆ ನೀವು ಮರ್ಚೋದಾದರೆ ಯಾವ ರೀತಿ ಮರ್ಚಬೇಕು ಅಂದರೆ, ಮೊದಲನೇದಾಗಿ ನಿಮ್ಮದು ಹಸಿರು ಬಣ್ಣ ಮೊದಲನೇದಾಗಿ ಬರ್ಸ್ಬೇಕು. ಹಾಗೆ ನಿಮ್ಮದು ಮೇಲೆ ನಿಮ್ಮದು ಚಕ್ರ, ಅಶೋಕ ಚಕ್ರ ಇರುತ್ತೆ, ಅದು ಕಾಣಬೇಕು. ಆ ರೀತಿ ನೀವು ಇದನ್ನು ಮರ್ಚಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಏನಾದರೂ ಇನ್ ಕೇಸ್ ಇದು ಕೊಳೆ ಆದರೆ ಅಥವಾ ಹರಿದು ಹೋಗಿದ್ದರೆ ನೀವು ಎಲ್ಲಂದರಲ್ಲಿ ಬಿಸಾಕಬಾರ್ದು. ಇದನ್ನು ಇದು ಕಸದ ಬುಟ್ಟಿಗೆ ಹಾಕೋದಾಗಲಿ ಅಥವಾ ಎಲ್ಲಂದರಲ್ಲಿ ಬಿಸಾಕೋದಾಗಲಿ ಮಾಡಬಾರ್ದು. ನೀವು ಇದನ್ನು ಗೌರವಯುತವಾಗಿ ಸುಡಬೇಕಾಗುತ್ತೆ ಅಥವಾ ಇದನ್ನು ಉಳಬೇಕಾಗುತ್ತೆ. ನೀವು ಇನ್ ಕೇಸ್ ಏನಾದರೂ ಸುಟ್ಟರೆ ಇದನ್ನು ತೆಗೆದುಕೊಂಡು ಹೋಗಿ ನದಿಗೆ ಬಿಟ್ಟು ಬರಬೇಕಾಗುತ್ತೆ ಅದರ ಬೂದಿನ. ಯಾಕೆಂದರೆ ಇದು ನಮ್ಮ ರಾಷ್ಟ್ರ ಧ್ವಜವಾಗಿದೆ, ಇದು ನಮಗೆ ಒಂದು ಒಳ್ಳೆ ಸಂಗತಿಯಾಗಿದೆ, ಅದಕ್ಕೋಸ್ಕರ ಫ್ರೆಂಡ್ಸ್. ಹಾಗೆ ನೀವು ಇದಕ್ಕೆ ಎಲ್ಲರೂ ಅಗೌರವ ಕೊಡೋದಾಗಿರ್ಬೋದು ಅಥವಾ ಶಿಸ್ತಿನಿಂದ ಅದನ್ನು ಆರಿಸೋದಾಗಿರ್ಬೋದು, ಅದನ್ನು ನೋಡಿದರೆ ಅದರ ಮೇಲೆಲ್ಲರೂ ನಿಮಗೆ ಕೇಸ್ ಆದರೆ 3 ವರ್ಷ ಜೈಲು ಸಹ ಆಗ್ಬೋದು ಅಂತೇಳಿ ಕಾನೂನಿನಲ್ಲಿ ನೀತಿ ಸಂಹಿತೆಯಲ್ಲಿ ಇದೆ ಫ್ರೆಂಡ್ಸ್. ಹಾಗೆ ನೀವು ಪ್ಲಾಸ್ಟಿಕ್ಕಿನಿಂದಾಗಿರಲಿ, ಪ್ಲಾಸ್ಟಿಕ್ ಅಲ್ಲ ಫ್ರೆಂಡ್ಸ್, ಅದು ಯಂತ್ರೋಪಕರಣಗಳಿಂದ ತಯಾರು ಮಾಡಿರ್ತಾರಲ್ಲ ಅದರದ್ದನ್ನು ನೀವು ಧ್ವಜ ಆರಿಸುವಂತಿಲ್ಲ. ನೀವು ಈ ಕೈಯಾಗಿ ಇಟ್ಕೊಂತಿರಲ್ಲ ಅದೆಲ್ಲ ಫ್ರೆಂಡ್ಸ್, ಧ್ವಜ ಆರಿಸ್ತಾರಲ್ಲ ಧ್ವಜಸ್ತಂಭಕ್ಕೆ, ಅದನ್ನು ಆರಿಸಬಾರ್ದು. ಪ್ಲಾಸ್ಟಿಕ್ಕಿಂದು ಹಾಗೂ ಯಂತ್ರೋಪಕರಣಗಳಿಂದ ಮಾಡಿದ್ದು ಆರಿಸಬಾರ್ದು ಅಂತಲೂ ಸಹ ಇದೆ. ನೀವು ಎಲ್ಲರೂ ರಾಷ್ಟ್ರಗೀತೆಗಾಗಲಿ ಅಥವಾ ಧ್ವಜಕ್ಕಾಗಲಿ ಅದು ಗೌರವ ಕೊಡ್ದಂಗಿದ್ರೆ ನಿಮಗೆ ಕಾನೂನು ಪ್ರಕಾರ ದೊಡ್ಡ ಶಿಕ್ಷೆನೇ ಆಗುತ್ತೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.